ಸಿಎಂ ಅವ್ರನ್ನ ಭೇಟಿಯಾಗಿ ಬಂದಿದ್ದೀರಿ ಸರ್, ಏನೆಲ್ಲ ಚರ್ಚೆ ಆಯ್ತು ಅಂದ್ರೆ? ಯಾವುದೇ ಚರ್ಚೆ ಏನೂ ಇಲ್ಲ. ಸಿಎಂ ಅವ್ರು ಭೇಟಿ ಮಾಡಕ್ ಹೋಗಿದ್ದೆ, ಸಿಎಂ ಅವ್ರು ಬರಕ್ ಹೇಳಿದ್ರು, ಅವರ ಬರ್ಲಿಕ್ಕೆ ಕಾಲ್ ಮಾಡಿದ್ರು, ಬಂದಿದ್ದೀನಿ. ಬಂದ ತಕ್ಷಣ ಸ್ವಲ್ಪ ಹೊತ್ತು ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ. ಏನೇನು ಈ ತರ ಘಟನೆಗಳು ಏನಂತ ಕೇಳಿದ್ರು ಬಿಟ್ರೆ ಬೇರೆ ಏನು ಕೇಳಲಿಲ್ಲ. ಈ ತರ ಘಟನೆ ಆಗದಂಗೆ ನೋಡ್ಕೋಬೇಕಪ್ಪ, ನೀನು ಒಬ್ಬ ಸೀನಿಯರ್ ಇದೆಯಾ ಅಂತಲೂ ನನಗೆ ಹೇಳಿದ್ದಾರೆ. ಹಾಗಾಗಿ ಸಮಸ್ಯೆ ಯಾವುದು ಆಗದೆ ನೋಡ್ಕೋಬೇಕನ್ನೋದು ಅವರಲ್ಲಿ ಇರೋದು. ಅಲ್ಲ, ಯಾವ್ದಾದ್ರು ಹೇಳಿಕೆ ಕೊಡೋದಾದ್ರೆ ನಾನು ಏನಾರು ಇದ್ರೆ ನನ್ನ ಗಮನಕ್ಕೆ ತರ್ರಪ್ಪ, ನಾನು ಮಾಡ್ಕೊಡ್ತೀವಿ, ಅದೆಲ್ಲ ಹೇಳಿಕೆ ಕೊಡಬೇಡಿ ಅಂತಲೂ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ರಾಜ್ಯದಲ್ಲಿ ಯಾವ ಇವತ್ತು ಏನು ನಮ್ಮಲ್ಲಿ ಅನುದಾನ ಇಲ್ಲ, ಇನ್ನೊಂದಿಲ್ಲ ಅಂತ ಯಾರು ಹೇಳಿದ್ರೆ ಅದನ್ನು ಮಾತ್ರ ನಾನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮಗೆ ಬೇಕಾದಷ್ಟು ಅನುದಾನ ಕೊಟ್ಟಿದ್ದಾರೆ. ಇವಾಗಲೂ ಸಹ ಒಂದು ಚರ್ಚೆ ಆಯಿತು. ಅದರದ್ದು ಚರ್ಚೆಯಲ್ಲೂ ಸಹ ಸುಮಾರು ಒಂದು 50 ಕೋಟಿ ರೂಪಾಯಿವರೆಗೂ ನಮಗೆ ಸಹ ಇವಾಗ ಚರ್ಚೆ ಮಾಡಿದ್ರು. ಅದು ಯಾವ ಗ್ರಾಂಟಲ್ಲಿ ಕೊಡಬೇಕಂತಲೂ ಕೇಳಿದ್ರು. ನಾವು ಹೇಳಿದ್ದೀವಿ ಇಂಥದಕ್ಕೆ ಬೇಕಾದ ಹಳ್ಳಿಯ ಸಣ್ಣ ಸಣ್ಣ ಹಳ್ಳಿಗಳಿಗೆ ರಸ್ತೆಗಳು ಬೇಕಂದಾಗಲೂ ಸಹ ಅದನ್ನ ಈಗ ಓಕೆ ಮಾಡಿದ್ದಾರೆ. ಈಗ ಸಿಎಸ್ ಜೊತೆ ಅವ್ರನ್ನ ಭೇಟಿಯಾಗಿ ಬಂದಿದ್ದೀರಿ ಸರ್, ಏನೆಲ್ಲ ಚರ್ಚೆ ಆಯ್ತು ಅಂದ್ರೆ? ಯಾವುದೇ ಚರ್ಚೆ ಏನೂ ಇಲ್ಲ. ಸಿಎಂ ಅವ್ರು ಭೇಟಿ ಮಾಡಕ್ ಹೋಗಿದ್ದೆ, ಸಿಎಂ ಅವ್ರು ಬರಕ್ ಹೇಳಿದ್ರು, ಅವರ ಬರ್ಲಿಕ್ಕೆ ಕಾಲ್ ಮಾಡಿದ್ರು, ಬಂದಿದ್ದೀನಿ. ಬಂದ ತಕ್ಷಣ ಸ್ವಲ್ಪ ಹೊತ್ತು ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ. ಏನೇನು ಈ ತರ ಘಟನೆಗಳು ಏನಂತ ಕೇಳಿದ್ರು ಬಿಟ್ರೆ ಬೇರೆ ಏನು ಕೇಳಲಿಲ್ಲ. ಈ ತರ ಘಟನೆ ಆಗದಂಗೆ ನೋಡ್ಕೋಬೇಕಪ್ಪ, ನೀನು ಒಬ್ಬ ಸೀನಿಯರ್ ಇದೆಯಾ ಅಂತಲೂ ನನಗೆ ಹೇಳಿದ್ದಾರೆ. ಹಾಗಾಗಿ ಸಮಸ್ಯೆ ಯಾವುದು ಆಗದೆ ನೋಡ್ಕೋಬೇಕನ್ನೋದು ಅವರಲ್ಲಿ ಇರೋದು. ಅಲ್ಲ, ಯಾವ್ದಾದ್ರು ಹೇಳಿಕೆ ಕೊಡೋದಾದ್ರೆ ನಾನು ಏನಾರು ಇದ್ರೆ ನನ್ನ ಗಮನಕ್ಕೆ ತರ್ರಪ್ಪ, ನಾನು ಮಾಡ್ಕೊಡ್ತೀವಿ, ಅದೆಲ್ಲ ಹೇಳಿಕೆ ಕೊಡಬೇಡಿ ಅಂತಲೂ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ರಾಜ್ಯದಲ್ಲಿ ಯಾವ ಇವತ್ತು ಏನು ನಮ್ಮಲ್ಲಿ ಅನುದಾನ ಇಲ್ಲ, ಇನ್ನೊಂದಿಲ್ಲ ಅಂತ ಯಾರು ಹೇಳಿದ್ರೆ ಅದನ್ನು ಮಾತ್ರ ನಾನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮಗೆ ಬೇಕಾದಷ್ಟು ಅನುದಾನ ಕೊಟ್ಟಿದ್ದಾರೆ. ಇವಾಗಲೂ ಸಹ ಒಂದು ಚರ್ಚೆ ಆಯಿತು. ಅದರದ್ದು ಚರ್ಚೆಯಲ್ಲೂ ಸಹ ಸುಮಾರು ಒಂದು 50 ಕೋಟಿ ರೂಪಾಯಿವರೆಗೂ ನಮಗೆ ಸಹ ಇವಾಗ ಚರ್ಚೆ ಮಾಡಿದ್ರು. ಅದು ಯಾವ ಗ್ರಾಂಟಲ್ಲಿ ಕೊಡಬೇಕಂತಲೂ ಕೇಳಿದ್ರು. ನಾವು ಹೇಳಿದ್ದೀವಿ ಇಂಥದಕ್ಕೆ ಬೇಕಾಗುತ್ತೆ, ಹಳ್ಳಿಯ ಸಣ್ಣ ಸಣ್ಣ ಹಳ್ಳಿಗಳಿಗೆ ರಸ್ತೆಗಳು ಬೇಕಂದಾಗಲೂ ಸಹ ಅದನ್ನ ಈಗ ಓಕೆ ಮಾಡಿದ್ದಾರೆ. ಈಗ ಸಿಎಸ್ ಜೊತೆ